ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧನ್ಯ ಡೀಸ್ ಕುಕಿಂಗ್ ಚಾನಲ್. ನಾವು ಇವತ್ತು ಪ್ರಿಪೇರ್ ಮಾಡೋದು ಸಿಂಪಲಾಗಿ ಒಂದು ರೈಸ್ ಬಾತ್. ಇದಕ್ಕೆ ಆನಿಯನ್ನು, ಚಿಲ್ಲಿ, ಜಿಂಜರು, ಗಾರ್ಲಿಕ್ಕು ಮತ್ತು ಕೋರಿಯಂಡರ್ ಲೀವ್ಸು ಮತ್ತು ಸ್ವಲ್ಪ ಜೀರಾ. ಈಗ ಮೊದಲು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಗಾರ್ಲಿಕ್ಕು, ಸ್ವಲ್ಪ ಗ್ರೀನ್ ಚಿಲ್ಲಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು, ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ರುಬ್ಕೊಂಡ್ರೆ ನಮ್ಮ ಮಸಾಲ ರೆಡಿ ಆಗುತ್ತೆ. ಸೊ ತುಂಬ ಸಿಂಪಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಒಂದೆರಡು ಪೀಸ್ ಚಕ್ಕೆ, ಒಂದೆರಡು ಪಲಾವ್ ಎಲೆ, ಒಂದೆರಡು ಲವಂಗ, ಒಂದೆರಡು ಏಲಕ್ಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದಿಷ್ಟು ಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಈಗ ಒಂದರಿಂದ ಎರಡು ಆನಿಯನ್ನ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ತುಂಬ ಸಿಂಪಲಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಸೇರಿಸ್ಕೊಳ್ಳಿ. ಈಗ ಆಯಿಲಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಬೇಗ ಸಿಂಪಲಾಗಿ ಬೇಗ ರೆಡಿ ಆಗುತ್ತೆ, ಯಾರು ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ. ಸೊ ಇಷ್ಟೇ. ಈಗ ಇದಕ್ಕೆ ನೀರು ಹಾಕಿ ಅಕ್ಕಿ ಹಾಕಿದ್ರೆ ಮುಗೀತು. ಸೊ ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಧನ್ಯ ಡಿ ಎಸ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀವಿ, ಇದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀವಿ. ಸೊ ಆಲ್ರೆಡಿ ಸ್ವಲ್ಪ ಮಸಾಲ ತೊಳೆದು ನೀರೆಲ್ಲ ಹಾಕಿದ್ದೀವಲ್ಲ, ಸೊ ಹಂಗಾಗಿ 3 ಲೋಟ ಹಾಕಿ ತೋರಿಸಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ, 4 ಲೋಟ ಆದರೆ ಸಾಕು. ಈಗ ಅಕ್ಕಿ ತೊಳೆದು ಹಾಕಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಒಂದೆರಡು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳಿ. ಸೊ ಪಲಾವ್ ರೆಡಿ ಆಗುತ್ತೆ, ರೈಸ್ ಬಾತು. ಸೊ ಎಲ್ಲರೂ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈಗ 2 ವಿಷಲ್ ಆಗಿದೆ. ವಿಷಲೆಲ್ಲ ಹೋದ್ಮೇಲೆ ಸೊ ಈ ರೀತಿ ಪಲಾವ್ ರೆಡಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪನೂ ಎಲ್ಲೂ ಕೂಡ ಮೇಲ್ಗಡೆ ಎಲ್ಲ ಮಸಾಲ ತೇಲ್ದಲೆ ಏನಿಲ್ಲದೆ ಕ್ಲೀನಾಗಿ ಮಸಾಲ ಹಿಡಿದಿದೆ. ಸೊ ಎಲ್ಲರೂ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ.